ಯಾವಾಗ್ಲೂ ಆಲೋಚನೆ ಕತೆ ಆಗೋದಕ್ಕಿಂತ ಅನುಭವ ಕತೆ ಆಗ್ಬೇಕು. ಈಗ ಸಿನಿಮಾಗ್ ಬರ್ತಿಲ್ಲ ಅನ್ನೋ ಮಾತಿತ್ತು, ಆಗ ಬರಬಾರ್ದು ಅನ್ನೋ ಮಾತಿತ್ತು. ಸಣ್ಣ ಮಗು ಇನ್ನು ಮಾತೇ ಬರ್ದೇ ಇರೋ ತರದ್ ಆಪರೇಟ್ ಆ ನಿಟ್ಟಿನಲ್ಲಂತೂ ಯಾವಾಗ್ಲೂ ನಾವು ಸಿನಿಮಾದಿಂದ ಅಪೇಕ್ಷಿಸೋದು ಅದೇ. ಸಮಾಜ ಒಂದು ಒಳ್ಳೆ ಹೂವಿನ ತೋಟ, ನೀವು ಅದಕ್ಕೆ ನೀರ್ ಹಾಕ್ಬೇಕು. ಚಿತ್ತಾರ ಮೀಡಿಯಾಗೆ ನಿಮಗೆ ಸ್ವಾಗತ. ಒಂದು ಪ್ರಶ್ನೆ ಏನಂದ್ರೆ, ಈಗ ದುನಿಯಾ ವಿಜಯ್ ಅವರು ಆಕ್ಟಿಂಗ್ ಗೊತ್ತಿಲ್ಲದವರಿಗೆಲ್ಲ ಆಕ್ಟಿಂಗ್ ಮಾಡಿಸಿದ್ದಾರೆ, ನೀವು ಜೊತೆಗೆ ಇದ್ದೀರಾ, ಸಲಗದಲ್ಲಿ ವರ್ಕ್ ಮಾಡಿದ್ದೀರಾ, ನಿಮ್ಮ ಹತ್ರ ಯಾಕೆ ಆಕ್ಟಿಂಗ್ ಮಾಡಿಸಿಲ್ಲ? ಕರೆದ್ರು ಸರ್, ನಾನು ನಟನಾಗಿ ಸಮಯ ಕೇಳುತ್ತೆ, ಮತ್ತೆ ಬರವಣಿಗೆನ ಸ್ವಲ್ಪ ಪಕ್ಕಕ್ಕೆ ಇಡ್ಬೇಕಾಗತ್ತೆ. ನಟನೆಗೆ ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಂಜೆವರೆಗೂ ವಿದ್ಯಾರ್ಥಿ ತರ ಕೂರ್ಬೇಕಾಗತ್ತೆ. ಬಟ್ ಬರವಣಿಗೆ ಅಂತ ಬಂದಾಗ ಈಗ ನನಗೆ ಸರ್ಕಲ್ ದೊಡ್ಡದು, ಎಲ್ಲಾ ನಿರ್ದೇಶಕರುಗಳು ಕರೀತಿರ್ತಾರೆ. ಸೊ ಅದಕ್ಕೆ ಸ್ವಲ್ಪ ನಟನೆ ನನ್ನ ಕಪ್ ಟೀ ಅಲ್ಲ ಅಂತ ಗೊತ್ತಾಯ್ತು. ಪೆನ್ನು ಬಟ್ ಆಫರ್ ಬಂದಿತ್ತು? ಆಫರ್ ಇದೆ ಸರ್, ಆಫರ್ಗಳು. ಬಟ್ ಅದೇ ಹೇಳಿದ್ನಲ್ಲ, ಮತ್ತೆ ಅಂತ ಕಲಾವಿದ ನಾನಲ್ಲ. ಓಕೆ, ಈಗ ಫಸ್ಟ್ ಸಲಗ, ಆಮೇಲೆ ಕಾಟೇರ, ಈಗ ಮೂರನೇದು ಹ್ಯಾಟ್ರಿಕ್ ಹೊಡಿಯಕ್ಕೆ ರೆಡಿ ಆಗಿದ್ದೀರಾ, ಏನ್ ಅನ್ಸ್ತಾ ಇದೆ ನಿಮಗೆ? ಚೆನ್ನಾಗಿದೆ ಸರ್. ಇದರಲ್ಲಿ ಒಂದು ವಿಶೇಷ ಅಂತೂ ಇದೆ. ಯಾವ ಪಾತ್ರ ಏನ್ ಮಾತಾಡುತ್ತೆ ಅನ್ನೋದನ್ನ ಆದಷ್ಟು ವಾಸ್ತವ ತಂದಿದೀವಿ. ಏನ್ ಕೊಳಗೇರಿಗಳಲ್ಲಿ, ಸ್ಲಮ್ಗಳಲ್ಲಿ ಮಾತಾಡ್ತಾರೆ ಅದೇ ಭಾಷೆನ ಬಳಸಿರುವಂತ ತುಂಬಾ ಮಾತುಗಳಿದಾವೆ. ವೈಭವೀಕರಣ ಇಲ್ಲ, ಯಾವುದೇ ಪಾತ್ರದ ನಾಯಕನ ವೈಭವೀಕರಣ ಇಲ್ಲ. ಟಾಂಗ್ ಇದೆ, ಅಂದ್ರೆ ದುಶ್ಮನ್ಗಳಿಗೆ ಏನೇನ್ ಹೇಳ್ತಾರೆ ಅದಿದೆ. ಒಂದು ತುಂಬಾ ರೀಲ್ಸ್ ಆಗುವಂತ ಮಾತುಗಳಿದಾವೆ. ಓಕೆ, ಈಗ ಬೇರೆ ಸಿನಿಮಾಗ್ ಬರೆಯೋದು ಒಂಥರ, ಈ ತರ ರಿಯಲಿಸ್ಟಿಕ್ ಬರೆಯೋದು ಒಂಥರ, ಅದಕ್ಕೆ ಏನು ಸಿದ್ಧತೆ ಮಾಡ್ಕೊಳ್ಳಿ ನೀವು ಸ್ಲಮ್ ಭಾಷೆ? ಅದಕ್ಕಿಲ್ಲ, ಅದು ವಿಜಿ ಮಾಡಿದ್ರು ಸರ್. ವಿಜಿ ಇವ್ರ ಏನ್ ಸೃಷ್ಟಿ ಮಾಡಿರೋ ಪಾತ್ರಗಳಲ್ಲ, ನೋಡಿರೋ ಪಾತ್ರಗಳನ್ನ ನಾನು ಅದೇ ಮೊನ್ನೇನು ಹೇಳಿದ್ದ ಅದೇ, ಯಾವಾಗ್ಲೂ ಆಲೋಚನೆ ಕತೆ ಆಗೋದಕ್ಕಿಂತ ಅನುಭವ ಕತೆ ಆಗ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಭೀಮಾ ಮಂಚೂಣಿಯಲ್ಲಿ ನಿಲ್ಲುತ್ತೆ. ಮತ್ತೆ ಆ ಪಾತ್ರಗಳು ಅಂದ್ರೆ ಅವ್ರು ಏನ್ ಅನುಭವಿಸಿರ್ತಾರೆ, ನೋವಾಗ್ಲಿ ಖುಷಿ ಆಗ್ಲಿ, ಅದನ್ನ ಇವ್ರ ಮನೆ ಕರೆಸಿ ಅವ್ರ ಜೊತೆ ಊಟ ಮಾಡಿ ಅವ್ರು ಏನ್ ಮಾತಾಡ್ತಾರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ನನಗ್ ಕಳಿಸಿದ್ದಾರೆ. ನನಗೆ ಇದೇ ತರ ಸಂಭಾಷಣೆ ಬೇಕು ಅಂತ. ಅದೊಂದು ಸವಾಲಾಗಿತ್ತು. ಯಾವ್ದು ಅಂದ್ರೆ ಮೇಕಪ್ ಪಾತ್ರಗಳಿಗೂ ಇರ್ಲಿಲ್ಲ, ಮಾತುಗೂ ಇಲ್ಲ. ಮಾತುಗಳಿಗೂ ಮೇಕಪ್. ತುಂಬಾ ಒಳ್ಳೆ ಮಾತು. ಟೋಟಲ್ ಆಗಿ ಸಲಗಕ್ಕಿಂತ ಸಲಗದಲ್ಲಿ ಒಂದು ವರ್ಕ್ ಮಾಡಿದ್ರ, ಇದ್ರಲ್ಲಿ ವಿಜಯ್ ಸರ್ ಜೊತೆ ವರ್ಕ್ ಮಾಡೋ ಏನು ಎಕ್ಸ್ಪೀರಿಯನ್ಸ್ ಹೆಂಗೆ ಡಿಫ್ರೆಂಟ್ ಆಗಿದೆ? ಇನ್ ಸ್ವಲ್ಪ ಮಾಗಿದ್ದ ಸರ್ ನಿರ್ದೇಶಕನಾಗಿ. ವಿಜಯ್ ಕಲಾವಿದನಾಗಿ ಮೊದಲನೇ ಚಿತ್ರದಲ್ಲಿಯೇ ನಿಂತವನು. ಈಗ ನಿರ್ದೇಶನದಲ್ಲೂ ಅದೇ ಮಾಡ್ದ. ಆಗಿನ ಪರಿಸ್ಥಿತಿನೂ ಈಗಿನ ಪರಿಸ್ಥಿತಿ ತರನೇ ಇತ್ತು. ಈಗ ಸಿನಿಮಾಗ್ ಬರ್ತಿಲ್ಲ ಅನ್ನೋ ಮಾತಿತ್ತು, ಆಗ ಬರಬಾರ್ದು ಅನ್ನೋ ಮಾತಿತ್ತು. ಸೊ ಅವೆರಡನ್ನು ಮೆಟ್ ನಿಂತವನು. ಈಗ ಭೀಮನ್ ಮೇಲೆ ಆ ಒಂದು ಭರವಸೆ ಮತ್ತೆ ಭಯ ಎರಡೂ ಇದೆ. ಮತ್ತೆ ಏನೇ ಒಂದು ಸಂದೇಶ ಮತ್ತೊಂದಿರ್ಲಿ, ಎಲ್ಲಾನು ಮನರಂಜನಾತ್ಮಕವಾಗಿ ಹೇಳ್ಬೇಕಾಯ್ತು. ಅದು ಈ ಸಿನಿಮಾದಲ್ಲಿ ಆಗಿದೆ. ಮತ್ತೆ ಚರಣ್ ರಾಜ್ ಸಂಗೀತ ಈಗಾಗ್ಲೇ ಎಲ್ಲರ ಕಿವಿ ಮುಟ್ಟಿದೆ. ಇನ್ನ ದೃಶ್ಯಗಳು, DOP ಶಿವಸೇನಾ, ನೀವು ನಂಬಲ್ಲ ಅಂತ ಜಾಗಗಳಲ್ಲೆಲ್ಲ ಕ್ಯಾಮ್ರಾ ಇಟ್ಟಿದ್ದಾನೆ. ಮೋರಿ ಅಂಚುಗಳಲ್ಲಿ ಶೂಟಿಂಗ್ ಆಗಿದೆ. ಸ್ವಲ್ಪ ಯಾಮಾರಿದ್ರು ಕ್ಯಾಮ್ರಾ ಮೋರಿಗೆ ಬೀಳುವಂತ ಪರಿಸ್ಥಿತಿ. ಕಲಾವಿದರುಗಳಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಜಾಗನೇ ಇಲ್ಲ, ನಡೆಯಕ್ಕೆ ಜಾಗ ಇಲ್ಲ, ಅಂತ ಕಡೆ ಮಾಡಿದ್ದಾರೆ. ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಪ್ರೀತಿಸಿದ್ದಾರೆ ಪಾತ್ರಗಳನ್ನ. ಓಕೆ, ನೀವು ಬರವಣಿಗೆಯಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಇವರೊಂದು ಅವೇರ್ನೆಸ್ ಗೆ ಒಂದು ವಿಷಯನ ಹೇಳಕ್ ಹೊರಟಿದ್ದಾರೆ. ಆ ವಿಷಯ ನನ್ನ ಪ್ರಕಾರ ಒಂದು 90% ಜನ ಗೊತ್ತಿಲ್ಲ ಅನ್ಕೊಂತೀನಿ. ಹೌದೌದು. 10% ಜನ ಎಕ್ಸ್ಪ್ಲೋರ್ ಆಗಿದ್ದಾರೆ. ಈ ಎಕ್ಸ್ಪ್ಲೋರ್ ಮಾಡಿದಾಗ ಈ 90% ಜನಕ್ಕೆ ಆ ವಿಷಯ ಗೊತ್ತಾಗುತ್ತೆ. ಅವ್ರು ಇನ್ಸ್ಪೈರ್ ಆಗುವ ಸಾಧ್ಯತೆ ಇದೆಯಾ? ಇಲ್ಲ ಸರ್, ಮಾಡಬಾರ್ದು ಅನ್ನೋದು ಇನ್ಸ್ಪೈರ್ ಆಗ್ಬೇಕು. ಓಕೆ, ಬಟ್ ಅಲ್ಲ, ನೀವು ಎರಡು ತೋರಿಸ್ತೀರಲ್ವಾ, ಮಾಡೋದು ತೋರಿಸ್ತೀರಿ. ಈಗ ಕೆಲವ್ರಿಗೆ ಗೊತ್ತಿರಲ್ಲ, ಅವ್ರದ್ದು ಇನ್ಸ್ಪೈರ್ ಆಗೋ ಸಾಧ್ಯತೆ ಇಲ್ವಾ? ಸರ್, ಈಗ ಏನಿಲ್ಲ ಅಂದ್ರೂ ಇನ್ಸ್ಪಿರೇಷನ್ ಹೆಂಗ್ ಬರುತ್ತೆ ಅವ್ರಿಗೆ? ಈಗ ಒಂದು ಫಾರ್ ಎಕ್ಸಾಂಪಲ್ 18 ವರ್ಷದ ಒಳಗಿರೋರು ಈ ಸಿನಿಮಾ ನೋಡಬಾರ್ದು ಅನ್ನೋ ತರದ್ ಒಂದ್ ಮಾತಿರುತ್ತೆ. ಯಾವ್ದು? ಎ ಸರ್ಟಿಫಿಕೇಟ್. ಆದ್ರೆ ನಿಮ್ ಮೊಬೈಲ್ಗೆ ಅದಿಲ್ವಲ್ಲ. ಈ ಮೊಬೈಲ್ ಅಲ್ಲಿ ಸಣ್ಣ ಮಗು, ನಾವು ನಮ್ಮ ಸರ್ಕಲ್ ಅಲ್ಲೇ ನೋಡಿದೀವಿ, ಚಿಕ್ಕ ಮಗು ಆಪರೇಟ್ ಮಾಡ್ತಾರೆ. ಅದಕ್ಕೆ ಏನ್ ಸಾಂಗ್ ಬರುತ್ತೆ ಗೊತ್ತು. ಸಣ್ಣ ಮಗು ಇನ್ನು ಮಾತೇ ಬರ್ದೇ ಇರೋ ತರದ್ ಆಪರೇಟ್ ಮಾಡ್ತಾರೆ. ಇನ್ನು 6-7 ವರ್ಷದ ಮಕ್ಕಳು ಮಾಡಲ್ಲ. ಮಾನದಂಡಗಳು ಇರ್ತವೆ, ಅದಕ್ಕೆ ಮೀರಿ ನಾವ್ ಏನ್ ಕೊಡ್ಬೇಕು. ಮತ್ತೆ ಸಿನಿಮಾದಿಂದಾನೇ ಎಲ್ಲಾ ಸಾಧ್ಯ ಅನ್ನೋದು ಸುಳ್ಳು. ಬಟ್ ಒಂದ್ ಪ್ರಯತ್ನ ಅಂತೂ ಪ್ರಾಮಾಣಿಕವಾಗಿ ಆಗ್ಬೇಕು.
ಇಲ್ಲ ಇದು ಮಾಡಬಾರ್ದು ಅಂತ. ಈಗ ಒಂದು ಸಿಗರೇಟ್ ಸೇದ್ತಾ ಇದ್ರೆ ಕೆಳಗಡೆ ಅದನ್ನ ನೋಡದೇ ಇದ್ರು ಆ ಸೀನ್ ಅಷ್ಟು ಇಂಪ್ಯಾಕ್ಟ್ ಇದ್ರೆ ಸೀನ್ನೇ ನೋಡ್ತಿರ್ತಾರೆ. ಹಂಗಂತ ನಮ್ ಸರ್ಕಲ್ ಅಲ್ಲೇ 4 ಜನ ಸಿಗರೇಟ್ ಸೇದೋರು ಇದ್ರೆ ಇನ್ನೊಂದ್ 6 ಜನ ಸೇದಿರೋರು ಇದ್ದಾರೆ. ಸೊ ಅವ್ರು ನೋಡಿ ಇವ್ರು ಇನ್ಸ್ಪೈರ್ ಆಗ್ಬೇಕು. ಹಂಗಿದ್ರೆ ನೀವು ಈ ಕಂಟೆಂಟ್ ನ ಬರಿಬೇಕಿದ್ರೆ ಎಷ್ಟು ಜವಾಬ್ದಾರಿ ಇತ್ತು, ಎಷ್ಟು ಚೌಕಟ್ಟಿತ್ತು? ಇತ್ತು ಸರ್. ಅಂದ್ರೆ ನಿಮ್ ಒಳ್ಳೆ ಪ್ರಶ್ನೆ ಅದು. ಈಗ ಕೆಲವರು ನಾನು ಇದನ್ನ ಮಾಡ್ತೀನಿ ಅಂದ್ರೆ 1-3 ಜನ ಇದನ್ನ ಮಾಡ್ಬೇಡ ಅನ್ನೋದು ಮಾತು ತುಂಬಾ ಮುಖ್ಯ. ಸೊ ಅದು ಜವಾಬ್ದಾರಿಯಿಂದಾನೇ ಬರ್ದಿರೋದು. ಆ ಒಂದು ಪಾತ್ರ ನಿಭಾಯಿಸಿರೋದು ರಂಗಾಯಣ ರಘು ಸರ್. ಅಂದ್ರೆ ಮಾಡಬಾರ್ದು ಅನ್ನೋದನ್ನ ಮತ್ತೆ ವ್ಯವಸ್ಥೆ ಮಧ್ಯೆ ವ್ಯವಸ್ಥೆ ಅಂಚಲ್ ನಿಂತ್ಕೊಂಡು ಹೇಳುವಂತ ಮಾತುಗಳನ್ನ ಮಾಡಿದ್ದೀವಿ. ಓಕೆ, ಈಗ ರಿಲೀಸ್ ಆದ್ಮೇಲೆ ಏನು ಬದಲಾವಣೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಸಿನಿಮಾದಿಂದ? ಸರ್ ಅದೊಂದು ಪ್ರಯತ್ನ ಅಂತೂ ಖಂಡಿತವಾಗ್ಲೂ ಆಗಿದೆ ಸಿನಿಮಾದಿಂದ. ನೋಡ್ದುಕೊಂಡು ಈಚೆಗೆ ಬಂದವರು ನೀವ್ ಏನೇ ಹಾಸ್ಯ ಇದ್ರು ಅಲ್ಲಿ ನಕ್ಬಿಟ್ಟು ಈಚೆಗೆ ಬಂದ್ಬಿಡ್ತಾರೆ, ಏನೇ ಆಕ್ಷನ್ ಇದ್ರು ಅಲ್ಲಿ ಒಂದು ಎಂಜಾಯ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಆದ್ರೆ ಈ ಸಿನಿಮಾದಲ್ಲಿ ವಿಜಯ್ ಅವರು ಕೊಟ್ಟಿರೋ ಮೆಸೇಜ್ ಅಂತೂ ತುಂಬಾ ಕಾಲ ಕಾಡುತ್ತೆ. ಇನ್ನೊಂದಷ್ಟು ಜನ ಪೋಷಕರಿಗೆ ಹೇಳೋವಂತ ಸಬ್ಜೆಕ್ಟೇ ಇದು. ಅದು ತುಂಬಾ ಚೆನ್ನಾಗಿದೆ. ಆ ನಿಟ್ಟಿನಲ್ಲಂತೂ ಯಾವಾಗ್ಲೂ ನಾವು ಸಿನಿಮಾದಿಂದ ಅಪೇಕ್ಷಿಸೋದು ಅದೇ. ಆಯ್ತು, ಮನರಂಜನೆ ನೀವು ಮನೆಗರಿಗೂ ತಗೊಂಡ್ ಹೋಗಕ್ಕಾಗಲ್ಲ, ಅಲ್ಲಿ ಮಾಡಿ ಅಲ್ಲಿ ಬಿಡ್ತೀರಿ. ಆದ್ರೆ ಒಂದ್ ಸಂದೇಶನಂತೂ ಹೊತ್ಕೊಂಡು ಹೋಗ್ತೀರಾ. ಈಗ ನಾವೇ ಒಂದ್ 4 ಜನ ಸ್ನೇಹಿತರು ಆ ಪಿಕ್ಚರ್ ನೋಡಿದೀವಿ ಅಂದ್ರೆ, ಇಲ್ಲ ನಾವು ನೋಡೋದ್ ಬೇಡ, ಒಂದ್ ಯೂತ್ಸ್ ಒಂದು 18-20 ವರ್ಷದವ್ರು ಆ ಪಿಕ್ಚರ್ ನೋಡಿದಾರೆ ಅಂದ್ರೆ ಅವ್ರು ಇನ್ನೊಂದ್ 20 ವರ್ಷ ಆದ್ಮೇಲೆ ಅದೇ ಫ್ರೆಂಡ್ ಸಿಕ್ಕದಾಗೋ ಇಲ್ಲ ನಾವೆಲ್ಲ ಒಂದ್ ಪಿಕ್ಚರ್ಗೆ ಹೋಗಿದ್ವಲ್ಲ ಮಗ ಎಷ್ಟ್ ಚೆನ್ನಾಗಿ ತೋರ್ಸಿದ್ರು ಅನ್ನೋ ಒಂದ್ ಮಾತಿರುತ್ತೆ. ಅದಾಗಿದೆ. ಸೂಪರ್. ನೀವೊಂದು ಡೈಲಾಗ್ ಹೇಳಿದ್ರೆ ಹೇಳ್ತೀರಾ? ಈಗ ಹೇಳಲ್ಲ, ಒಂದು ಡೈಲಾಗ್ ಹೇಳಲ್ಲ. ಡೈಲಾಗ್ ಇದೆಯಲ್ಲ ಸರ್, ನಾವು ಅದ್ರಲ್ಲಿ ಒಬ್ಬ ಕರೀತಾನೆ, ನೀನ್ ಅದ್ ಹೆಂಗ್ ಬರ್ತೀಯೋ ನೋಡ್ತೀನಿ ನಮ್ಮ ಏರಿಯಾಗೆ ಅಂತ. ನೀನ್ ಬಾ ಅಂದ್ರೆ ಬರ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೆಂಗ್ ಬರ್ತೀಯ ಅಂದ್ರೆ ಮಾತ್ರ ನಿಮ್ಮ ಅಮ್ರಾಣೆ ಬರ್ತೀನಿ ಅಂತ. ಆ ತರದ್ದು. ಮತ್ತೆ ಈ ಸಮಾಜ ಒಂದ್ ಒಳ್ಳೆ ಹೂವಿನ ತೋಟ, ನೀವು ಅದಕ್ಕೆ ನೀರ್ ಹಾಕ್ಬೇಕು, ಅದು ಬಿಟ್ಬಿಟ್ಟು ನೀವು ಅದ್ರ ಬೇರೆಗೆ ವಿಷ ಆಗ್ತಾ ಇದೀರಿ ಅನ್ನೋದೊಂದು ಮಾತಿದೆ. ಸೊ ಈ ತರದೊಂದು ಅಂಶಗಳಿದೆ. ಮತ್ತೆ ತುಂಬಾನೇ ಫ್ಯಾಕ್ಟ್ ಇದೆ ಸರ್. ಅಂದ್ರೆ ಏರಿಯಾಗಳಲ್ಲಿ ಮಾತಾಡೋ ಮಾತು, ದುಶ್ಮನಿ ಬಗ್ಗೆ ಗುರಾಯಿಸೋದು ಈಗ ತುಂಬಾ. ಈಗ ಒಂದಷ್ಟೇ ಏರಿಯಾಗಳಲ್ಲಿ ಸುಮ್ನೆ ಹಿಂಗ್ ನೋಡ್ಕೊಂಡು ಹೋದ್ರೆ ಸಾಕು ಸರ್, ಗಲಾಟೆ ಆಗುತ್ತೆ. ಏನ್ ಹಂಗ್ ನೋಡ್ಕೊಂಡು ಹೋಗ್ತಾ ಇದೆ, ಏನ್ ನಿಮ್ಮ ಅಪ್ಪಂದ ರೋಡ್, ಈ ತರದ್ದು ಒಂದು ಗಲಾಟೆಗಳಾಗ್ತವೆ. ಸೊ ಈ ತರದ ಚಿಕ್ಕ ಚಿಕ್ಕ ಅಂಶಗಳನ್ನ ಇದರಲ್ಲಿ ಬಳಸ್ಕೊಂಡಿದ್ದಾರೆ. ಓಕೆ, ಈಗ ನೀವು ಇಡೀ ತಂಡ ಶ್ರಮ ಪಟ್ಟಿದೆ, ಬೆಸ್ಟ್ ಔಟ್ಪುಟ್ ಕೊಡಕ್ ಟ್ರೈ ಮಾಡಿದೆ, ಥಿಯೇಟರ್ಗೆ ಬರ್ತಾ ಇದೆ 9ನೇ ತಾರೀಕು. ಬಟ್ ಇದೇನ್ ಕಲ್ಚರ್ ಏನಿದೆ, ಥಿಯೇಟರ್ ಕಲ್ಚರ್ ನೀವು ನೋಡ್ದಂಗೆ ಜನ ಥಿಯೇಟರ್ಗೆ ಬಂದು ವಾಸಾಗಿ ನೋಡ್ತಾ ಇಲ್ಲ ಸಿನಿಮಾ. ಇದನ್ನ ಹೆಂಗೆ ಭೀಮಾ ಬ್ರೇಕ್ ಡೌನ್ ಮಾಡ್ಬೋದು ಸರ್? ಅದೇ ಸರ್ ನಾವ್ ಹೇಳೋದು, ನಿಮ್ಗೆ ಎಲ್ಲಾ ತರದ್ದು ಸಿನಿಮಾ ಆಂಬಿಯನ್ಸ್ ಇದೆ. ಅಂದ್ರೆ ನೀವು ಚಿತ್ರಮಂದಿರದಲ್ಲಿ ಅದೊಂದು ಸೆಲೆಬ್ರೇಷನ್ ಇರುತ್ತಲ್ಲ, ಒಂದು ಪಿಕ್ಚರ್ ನೋಡಿ ಪಕ್ಕದವನ್ ಜೊತೆ ನಕ್ಕಿ ಅದನ್ನ ಇನ್ನೊಬ್ರಿಗೆ ಹೇಳಿ ಈಚೆ ಹೋದವ್ರು ಇವ್ರ ಸರ್ಕಲ್ ಅಲ್ಲಿ ಆ ಪಿಕ್ಚರ್ಗೆ ಹೋಗುವಂತ ಆ ತರದ್ ಒಂದು ಸೆಲೆಬ್ರೇಷನ್ ಅಂತೂ ಈ ಸಿನಿಮಾದಿಂದ ಇದೆ. ಜನ ಕೇಳೋದು ಅದನ್ನೇ ಅಲ್ವ. ಮತ್ತೆ ಕನ್ನಡ ಜನ ಯಾವತ್ತೂ ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ. ಲ್ಯಾಕ್ ಆಫ್ ಪಬ್ಲಿಸಿಟಿ ಮತ್ತೆ ರಾಂಗ್ ರಿಲೀಸು, ಈ ಹವಾಮಾನ ವೈಪರೀತ್ಯದಿಂದಾಗಿ ಮತ್ತೊಂದರಿಂದ ಒಂದು ಆಘಾತಕ್ಕೊಳಗಾಗೋ ಏನೋ ಒಂದು ಸಿನಿಮಾಗಳಿಗೆ ಧಕ್ಕೆ ಬಿದ್ದಿರ್ಬೋದು. ಆದ್ರೆ ಒಂದು ಒಳ್ಳೆ ಸಿನಿಮಾ ಬಂದೂನು ಜನ ನೋಡ್ಲಿಲ್ಲ ಅಂದ್ರೆ ತುಂಬಾ ವಿರ್ಲ. ಹೌದು, ಯಾಕಂದ್ರೆ ಇದು ಅಣ್ಣ ಅವರು, ಅಂಬರೀಷ್ ಅಣ್ಣ, ವಿಷ್ಣುವರ್ಧನ್ ದೊಡ್ಡ ದೊಡ್ಡವ್ರು ಕಟ್ಟಿದಂತಹ ಚಿತ್ರೋದ್ಯಮ. ಅದ್ರ ಹಿಂದೆ ಪುಟ್ಟಣ್ಣ ಕಣಗಾಲ್, ಸಿದ್ಲಿಂಗಯ್ಯನವ್ರು ದೊಡ್ಡ ದೊಡ್ಡ ನಿರ್ದೇಶಕರುಗಳು ಕೆಲಸ ಮಾಡ್ತಾರೆ. ಮತ್ತೆ ಇದು ಉದ್ದಿಮೆ 100 ವರ್ಷದ್ದು. ಇದು ಇವತ್ತೇನೋ ಒಂದು ಕ್ಷಾಮಕ್ಕೊಳಗಾಗಿದೆ ಅಂದ್ಬಿಟ್ಟು, ಬಟ್ ಕನ್ನಡದಲ್ಲಿ ಮಾತ್ರ ಅಂತಲ್ಲ, ತಮಿಳ್ನಲ್ಲೂ ಅದೇ ಪರಿಸ್ಥಿತಿ ಇದೆ, ಹಿಂದಿಲಿದೆ. ತೆಲುಗಿನವರು ಕಮರ್ಷಿಯಲಿ ತೆಲುಗು ಸಿನಿಮಾ ಇಂಡಸ್ಟ್ರಿ ದೊಡ್ಡದು. ಸೊ ಅವ್ರು ಕೂಡ ಧಕ್ಕೆಗೊಳಗಾಗವ್ರೆ. ಬಟ್ ಒಂದು ಸಿನಿಮಾ ಸರ್, ಒಂದು ಸಿನಿಮಾ ಇವತ್ತು ನಮ್ಮ ಚಿತ್ರರಂಗ 5ನೇ ಪೊಸಿಷನ್ ಅಲ್ಲಿ. ಒಂದು ಕಾಟೇರ, ಒಂದು KGF, ಒಂದು ಕಾಂತಾರ, ಈ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನ ಅಲ್ಲಿಗೆ ತಗೊಂಡೋಗಿ ನಿಲ್ಲಿಸ್ತು. ಹೌದು, ಕನ್ನಡ ಇದ್ರಲ್ಲೂ ಆ ಪರಿಸ್ಥಿತಿ ಇದ್ದಾಗ ಬಂತು ಸಿನಿಮಾಗಳು, ಒಂದ್ ಒಳ್ಳೆ ಸಿನಿಮಾಗಳು ಬಂತು. ಕಾಟೇರ ತರ ಸಿನಿಮಾನು ಬಂತು, ಚೆನ್ನಾಗಾಯ್ತು. ಸೊ ಆ ನಿಟ್ಟಿನಲ್ಲಿ ಭೀಮನ್ ಮೇಲೆ ಭರವಸೆ ಇದೆ, ಹಂಗಂತ ಭಯನೂ ಇದೆ. ಓಕೆ, ಅದೇ ನೀವು ವಿಜಯ್ ಅವರ ಕ್ಲೋಸ್ ಒಡನಾಟಿ, ಅವರೊಂದು ಇವನು ಧೈರ್ಯ ಮಾಡ್ಕೊಂಡಿದ್ದಾರೆ. ಅಂದ್ರೆ ಹೊಸಬ್ರನ್ನೆಲ್ಲ ಹಾಕೊಂಡು ಒಂದು ಸಿನಿಮಾ ಮಾಡ್ಬೇಕು, ಎಲ್ರಿಗೂ ಅವಕಾಶ ಸಿಗ್ಬೇಕು ಅಂತ. ಆ ಮೆಂಟಾಲಿಟಿ ಹೆಂಗೆ ಅವ್ರದ್ದು ಸರ್? ತಾನು ಅದೇ ಮಾಡ್ಕೊಂಡು ಬಂದವನು. ತಾನು ಈಗ್ಲಾದ್ರೂ ಸೋಷಿಯಲ್ ಮೀಡಿಯಾ ಇದೆ, ವಾಟ್ಸಪ್, ಫೇಸ್ಬುಕ್ ಇದೆ, ಮೆಸೆಂಜರ್ಗಳಿದೆ. ಬಟ್ ಅವಾಗ ಏನು ಇರ್ಲಿಲ್ಲ. ತಾನು ಫೋಟೋಗಳು ತೆಗೆಸ್ಕೊಂಡು ಅದನ್ನ ತೊಳಸ್ಕೊಂಡು 2 ಪ್ರಿಂಟ್ ಹಾಕಿಸ್ಕೊಂಡು
ಪ್ರೊಡ್ಯೂಸರ್ಸ್ ಮನೆಗೆ, ನಿರ್ದೇಶಕರ ಮನೆಗೆ ಅಲ್ದವನು. ಇವತ್ತು ಹೊಸ ಕಲಾವಿದ್ರು ಯಾರೋ ಕಲೆ ಬಗ್ಗೆ ಒಂದು ಆಸಕ್ತಿ ಇದೆ, ಸಿನಿಮಾ ಬಗ್ಗೆ ಕನ್ಸು ಕಟ್ಟಿದಾನೆ ಅಂದಾಗ ತನ್ನನ್ ತಾನು ಅವನಲ್ಲಿ ನೋಡ್ಕೊಂತ ಇದೆ, ಬಿಡುತ್ತೆ ಅಂದ್ರೆ ಬಾ ನೀನ್ ಮಾಡು ಅಂತ. ಅದೊಂದು ಮನೋಭಾವ ಅಂತೂ ಆ ಯಪ್ಪನಲ್ಲಿದೆ. ಓಕೆ. ಆಮೇಲೆ ನೀವು ಡೈಲಾಗ್ ಬರೆಯುವಾಗ ನೀವು ವಿಜಿ ಸರ್ ಯಾವ ತರ ಜಗಳ ಆಡ್ತೀರಿ, ಡಿಸ್ಕಷನ್ಸ್ ಹೆಂಗಿರುತ್ತೆ, ಅದು ಪ್ರೊಸೆಸಿಂಗ್ ಇರುತ್ತೆ? ಮನೆಗೆ ಕರೀತಾನೆ ಸರ್. ಒಂದ್ ಪಾತ್ರ ಅವ್ನ್ ಇನ್ಸ್ಪೈರ್ ಆಗ್ಬಿಟ್ರೆ ಆ ಪಾತ್ರನ ಕರೆಸಿ ರೆಕಾರ್ಡ್ ಮಾಡ್ಕೋತಾನೆ, ಅವನು ಹೇಳೋದನ್ನ ಎಲ್ಲ ಅದನ್ನ ನನಗ್ ಸೆಂಡ್ ಮಾಡ್ತಾನೆ. ನನಗೆ ಆಸ್ ಇಟ್ ಈಸ್ ಬೇಕು, ಟ್ರೈ ಮಾಡು ಅಂತ. ಅದನ್ನ ನಾವು ಸಿನಿಮಾ ಟಚ್ ಕೊಡ್ತೀವಿ. ಫುಲ್ ರಾ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಪಂಚಸ್ಸು ಮತ್ತೊಂದು ಅದನ್ನ ಕೊಟ್ಬಿಟ್ಟು ಚರ್ಚೆ ಮಾಡ್ತೀವಿ. ಮತ್ತೆ ಎಲ್ಲಾ ಪಾತ್ರಗಳು ಹಂಗೆ ಮಾತಾಡಂಗಿಲ್ವಲ್ಲ, ಸ್ವಲ್ಪ ಬಿಗುಮಾನ ಇರ್ತವೆ, ಒಂದ್ ಸ್ವಲ್ಪ ಅನುಭವ ಇರುವಂತ ಪಾತ್ರಗಳು ಇರ್ತವೆ, ಎಲ್ಲ ಚರ್ಚೆ ಮಾಡ್ತೀವಿ. ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ ಅನ್ನೋದು ಹೇಳ್ತಾನೆ. ನನಗೆ ತುಂಬಾನೇ ಇನ್ಪುಟ್ಸ್ ವಿಜಯಿಂದ ಬಂತು ಸರ್. ಓಕೆ ಓಕೆ, ಸೂಪರ್. ನಿಮಗೆ ಹೆಲ್ಪ್ ಆಯ್ತು, ಈಸಿ ಆಯ್ತು? ಖಂಡಿತ ಈಸಿ ಆಯ್ತು. ಓಕೆ ಓಕೆ, ಸರಿ ಸರ್. ನಿಮ್ಮ ಡೈಲಾಗು ರೀಲ್ಸ್ ಆಗಿ ವೈರಲ್ ಆಗ್ಲಿ, ನಿಮಗೆ ಒಳ್ಳೆ ಹೆಸರು ಬರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.